ಯುಗಾದಿ ಹಬ್ಬವನ್ನ ಯಾಕೆ ಹೊಸ ವರ್ಷ ಅಂತಾರೆ ಗೊತ್ತಾ? ಅದು ಬ್ರಹ್ಮನು ಸೃಷ್ಟಿ ಪ್ರಾರಂಭಿಸಿದ ದಿನ ಅಂತ ನಂಬಿಕೆ ಇದೆ. ಬಹಳ ಕಾಲದ ಹಿಂದೆ ಈ ಜಗತ್ತೇ ಇರ್ಲಿಲ್ಲ. ಎಲ್ಲೆಡೆ ಕತ್ತಲೆ, ಶಾಂತಿ ಮಾತ್ರ ಇತ್ತು. ಈ ಸಮಯದಲ್ಲಿ ಭಗವಂತ ವಿಷ್ಣು ಕ್ಷೀರಸಾಗರದಲ್ಲಿ ವಿಶ್ರಾಂತಿ ಪಡಿತಾ ಇರ್ತಾರೆ. ಅವರ ನಾಭಿಯಿಂದ ಸುಂದರವಾದ ಕಮಲವು ಹೊರಬಂತು. ಆ ಕಮಲದಿಂದ ಬ್ರಹ್ಮ ಜನಿಸಿದರು. ಬ್ರಹ್ಮನು ಕಣ್ಣು ತೆರೆದು ನೋಡಿದಾಗ ಜಗತ್ತೇ ಇರಲಿಲ್ಲ. ಸೃಷ್ಟಿಯನ್ನು ಪ್ರಾರಂಭಿಸುವಂತ ಒಂದು ದಿವ್ಯ ಧ್ವನಿ ಕೇಳಿಸಿತು. ಆ ದಿನವೇ ಚೈತ್ರ ಮಾಸದ ಮೊದಲನೆಯ ದಿನ ಯುಗಾದಿ. ಆ ದಿನದಿಂದ ಬ್ರಹ್ಮನು ಸೃಷ್ಟಿ ಪ್ರಾರಂಭಿಸಿದರು. ಆಕಾಶ, ಭೂಮಿ, ಸೂರ್ಯ, ಚಂದ್ರ, ದಿನ, ತಿಂಗಳು, ವರ್ಷ, ಎಲ್ಲ ಜೀವಿಗಳು. ಅದಕ್ಕಾಗಿ ಯುಗಾದಿಯನ್ನ ಹೊಸ ವರ್ಷದ ಮೊದಲನೇ ದಿನ ಅಂತ ಆಚರಿಸ್ತಾರೆ. ಯುಗಾದಿ ದಿನ ವಿಶೇಷವಾಗಿ ಯುಗಾದಿ ಪಚಡಿ ಮಾಡ್ತಾರೆ. ಇದರಲ್ಲಿ ಇರುವ ಪದಾರ್ಥಗಳು ಬೇವು ಕಹಿ, ಬೆಲ್ಲ ಸಿಹಿ, ಹುಣಸೆ ಹುಳಿ, ಮೆಣಸಿನಕಾಯಿ ಖಾರ, ಉಪ್ಪು ಸಮತೋಲನ, ಮಾವಿನ ಹಣ್ಣು ತುಪ್ಪಳ. ಇದರ ಅರ್ಥ ಬ್ರಹ್ಮನು ಸೃಷ್ಟಿಸಿದ ಜೀವನದಲ್ಲಿ ಎಲ್ಲಾ ರೀತಿಯ ಅನುಭವಗಳು ಇರುತ್ತೆ. ಸಂತೋಷ, ದುಃಖ, ಕೋಪ, ಭಯ, ಆಶ್ಚರ್ಯ, ಶಾಂತಿ. ಈ ಪಚಡಿ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಜೀವನದಲ್ಲಿ ಎಲ್ಲವನ್ನು ಸಮತೋಲನದಿಂದ ಸ್ವೀಕರಿಸಬೇಕು. ಯುಗಾದಿ ದಿನ ನಾವು ಮೊದಲನೇ ಕೆಲಸ ಏನ್ ಮಾಡ್ಬೇಕು ಅಂದ್ರೆ ಯುಗಾದಿ ದಿನ ಸೂರ್ಯೋದಯಕ್ಕಿಂತ ಮುಂಚೆ ಎಣ್ಣೆ ಸ್ನಾನ ಮಾಡಬೇಕು. ಇದು ದೇಹ, ಮನಸ್ಸು ಶುದ್ಧ ಮಾಡುತ್ತದೆ ಮತ್ತು ಹೊಸ ವರ್ಷದ ಶುಭಾರಂಭ ಎಂದು ಕೂಡ ನಂಬುತ್ತಾರೆ. ಮನೆ ಬಾಗಿಲಿಗೆ ಮಾವಿನ ಎಲೆಗಳ ತೋರಣ ಹಾಕಿದರೆ ಮನೆಗೆ ಶುಭ ಮತ್ತು ಸಕಾರಾತ್ಮಕ ಶಕ್ತಿ ಬರುತ್ತದೆ. ಯುಗಾದಿ ದಿನ ಹೊಸ ವರ್ಷದ ಪಂಚಾಂಗ ಶ್ರವಣ ಕೇಳುವುದು ಶುಭ. ಇದರಿಂದ ವರ್ಷದ ಗ್ರಹ ಫಲ ಮತ್ತು ಶುಭ ದಿನಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಮನೆ ದೇವರಿಗೆ ವಿಶೇಷವಾದ ಪೂಜೆ ಪ್ರಾರಂಭಿಸಬೇಕು. ಮನೆಯ ದೇವರ ಮುಂದೆ ದೀಪ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ ಹಣ್ಣು, ಪಾಯಸ, ನೈವೇದ್ಯ ಇಟ್ಟು ಪೂಜೆ ಮಾಡಿದರೆ ಮನೆಗೆ ಆಶೀರ್ವಾದ ಬರುತ್ತದೆ. ಈ ಯುಗಾದಿ ಹಬ್ಬದ ದಿವಸ ಹೊಸ ಬಟ್ಟೆ ಧರಿಸುವುದು ಶುಭದ ಸಂಕೇತ. ಹಿರಿಯರಿಗೆ ನಮಸ್ಕಾರ ಮಾಡಿದರೆ ಅವರ ಆಶೀರ್ವಾದದಿಂದ ವರ್ಷ ಪೂರ್ತಿ ಶುಭ ಫಲ ಬರುತ್ತದೆ. ಈ ದಿವಸ ಒಳ್ಳೆಯ ಮಾತುಗಳನ್ನೇ ಆಡಬೇಕು. ಯುಗಾದಿ ದಿನ ಮಾಡಬಾರದ ಕೆಲಸಗಳು ಏನು ಗೊತ್ತಾ? ಯುಗಾದಿ ದಿನ ಜಗಳ, ಕೋಪ, ಕಠಿಣ ಮಾತುಗಳು ಬೇಡ. ಹಿರಿಯರು ಹೇಳ್ತಾರೆ ಮೊದಲನೇ ದಿನ ಹೇಗಿದೆಯೋ ವರ್ಷ ಪೂರ್ತಿ ಹಾಗೆ ಆಗುತ್ತೆ ಅಂತ. ತಡವಾಗಿ ಎದ್ದೊಳ್ಬಾರ್ದು. ಈ ದಿನ ಬೆಳಗ್ಗೆ ಬೇಗ ಎದ್ದು ದಿನವನ್ನು ಶುಭವಾಗಿ ಆರಂಭಿಸಬೇಕು. ತಡವಾಗಿ ಎದ್ದರೆ ಆಲಸ್ಯ ವರ್ಷ ಪೂರ್ತಿ ಬರುತ್ತದೆ ಎಂದು ನಂಬಿಕೆ. ಯುಗಾದಿ ದಿನ ಮನೆ ಸ್ವಚ್ಛ ಮತ್ತು ಅಲಂಕೃತವಾಗಿ ಇರಬೇಕು. ಅಸ್ವಚ್ಛ ಮನೆಗೆ ಪಾಸಿಟಿವ್ ಎನರ್ಜಿ ಬರುವುದಿಲ್ಲ ಅಂತ ಹೇಳ್ತಾರೆ. ಈ ದಿನ ದೇವರ ಪೂಜೆಯನ್ನ ತಪ್ಪಿಸಬಾರದು. ಹಾಗೆಯೇ ಬೇವು, ಬೆಲ್ಲ ಮತ್ತು ಯುಗಾದಿ ಪಚಡಿಯನ್ನ ತಿನ್ನದೆ ಬಿಡಬಾರದು. ಇನ್ನೊಂದು ವಿಷಯ ಏನ್ ಗೊತ್ತಾ? ಈ ದಿವಸ ನೀವು ನಕಾರಾತ್ಮಕ ಚಿಂತನೆಗಳನ್ನ ಬಿಡಬೇಕು. ಆದಷ್ಟು ಸಕಾರಾತ್ಮಕ ಚಿಂತನೆಗಳನ್ನ ಮಾಡಿ. ಸಕಾರಾತ್ಮಕ ಚಿಂತನೆಗಳ ಜೊತೆಗೆ ಹೊಸ ವರ್ಷ ಯುಗಾದಿಯನ್ನ ಆಚರಿಸೋಣ. ಯುಗಾದಿ ದಿನ ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳು ವರ್ಷ ಪೂರ್ತಿ ಪರಿಣಾಮ ಬೀಳುತ್ತವೆ ಎಂದು. ಆದ್ದರಿಂದ ಹೊಸ ವರ್ಷವನ್ನ ಪಾಸಿಟಿವ್ ಆಗಿ ಆರಂಭಿಸೋಣ. ದಿನಾಂಕ 19ನೇ ತಾರೀಕು ಮಾರ್ಚ್ 26ರ ಗುರುವಾರ ಬೆಳಗ್ಗೆ 6:53ಕ್ಕೆ ಪ್ರಾರಂಭವಾಗಿ ದಿನಾಂಕ 20 ಮಾರ್ಚ್ 26 ಶುಕ್ರವಾರ ಬೆಳಗಿನ ಜಾವ 4:52ಕ್ಕೆ ಮುಕ್ತಾಯವಾಗುತ್ತದೆ. ಅದಕ್ಕೆ ನಾವು ಗುರುವಾರ ಬೆಳಗ್ಗೆ 6:53ರ ನಂತರ ಅಂದ್ರೆ ಸುಮಾರು ಬೆಳಗ್ಗೆ 7 ಗಂಟೆಯ ನಂತರ ಅಭ್ಯಂಗ ಸ್ನಾನ ಮಾಡಬೇಕು. ಅಭ್ಯಂಗ ಸ್ನಾನ ಮಾಡುವ ಮೊದಲು ಎಣ್ಣೆಯನ್ನ ಒಂದು ಬಟ್ಟಲಿಗೆ ಹಾಕಿ ಅದಕ್ಕೆ ನಮಸ್ಕರಿಸಿ ಪೂರ್ವಾಭಿಮುಖವಾಗಿ ಕುಳಿತು ನತ್ತಿಗೆ ಮೊದಲು ಎಣ್ಣೆ ಹಚ್ಕೋಬೇಕು. ಇನ್ನೊಂದೇನಂದ್ರೆ ಮನೆಯ ಪ್ರತಿಯೊಬ್ಬರು ಕೂಡ ಅಭ್ಯಂಗ ಸ್ನಾನ ಮಾಡಬೇಕು. ಇದರಿಂದ ಯುಗಾದಿ ಹಬ್ಬವನ್ನ ಸಕಾರಾತ್ಮಕವಾಗಿ ಆಚರಿಸಬಹುದು. ಅಭ್ಯಂಗ ಸ್ನಾನ ಆದ ಮೇಲೆ ಮೊದಲು ದೇವರಿಗೆ ಪೂಜೆ ಮಾಡಿ ಬೇವು ಬೆಲ್ಲವನ್ನ ಸ್ವೀಕರಿಸಿ. ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ.